ಶಾಂತ, ಸವಿತಾ, ಮಾಮ, ರಾಮಲಿಂಗ ಮಾಮ, ಯಾರಿದ್ದೀರಿ? ಸಹೋದರ, ಬಾ ಸಹೋದರ, ಈಗ ಬಂದೇನು? ಚಿನ್ನಮ್ಮ, ಈಗ ಬಂದ್ರಿನವ? ಈ ಬಂದಿನಂತ ಕೇಳ್ತಿಲ್ಲ ಯವ್ವ. ನೋಡಿ ಬಂದ್ ನಿಂತ ಬಾಳತ್ತಾದ ನಾವು. ನೀವ ಇದ್ದಿದ್ದಿಲ್ಲ, ಎಲ್ಲಿ ಹೋಗಿದ್ರೇನು ಇಷ್ಟೊತ್ತನ? ಸವಿತಕ್ಕೆಲ್ಲ ಬಾ ಅಂತ ಹೇಳ್ರಿ. ಬಾರಮ್ಮ, ಚಿನ್ನು, ಈಗ ಬಂದೇನಮ್ಮ? ಹೌದಮ್ಮ, ಈಗ ಬಂದು ತೆಗೆದುಕೊಚ್ಚಿಲ್ಲ. ಈಗ ಬಂದಿವ್ರಿ. ನಾಷ್ಟ ಗಿಷ್ಟ ರೆಡಿ ಮಾಡ್ರಿ, ಇಲ್ಲ ತಿನ್ನಕ್ ನಮಗೂ ಮಾತಾಡಂಗೆ ಇಲ್ಲಿ ಇವ್ರು. ಮಾಮ, ಏನಿದೆಲ್ಲ ಬುತ್ತಿ, ರೊಟ್ಟಿ, ಸೀರೆ, ಸಂಭ್ರಮ? ನಿಮ್ಮ ಅತ್ತಿಗೆ 4 ತಿಂಗಳ ಬಸರಿ ಅದ, ಅದಕ್ಕ ಅರಿ ಬುತ್ತಿ ಅಂತ ತಗೊಂಡ್ ಬಂದಿವಪ್ಪ. ನಿಂಗೆ ಗೊತ್ತಿಲ್ಲ ನಂಗೆ? ನಮ್ಮತ್ತಿಗೆ 4 ತಿಂಗಳ ಬಸರಿ ಅಂದರೆ ಒಂದು ಮಗುವಿಗೆ ತಾಯಿ ಆಗ್ತಾ ಇದ್ದಾಳೆ. ಸಂತೋಷ, ಸಂತೋಷ. ಸ್ವೀಟ್ ಅನ್ಸೇನ ಇಲ್ಲೇ ಅಣ್ಣ, ಎಲ್ಲಿದ್ದೀಯಣ್ಣ? ಬಂತು ಹುಲಿ ಬಂತು. ಈಗ ಹುಲಿ ಬಂತು ಸರ್ರಿ. ಬಾರವ್ವ, ನೀನು ಅಪ್ಪ ಆಗ್ತಾ ಇದೆಯಲ್ಲೋ? ಎಲ್ಲಿ ನಮಗೆಲ್ಲ ಸಿಹಿ ಕೊಡು. ಏನಪ್ಪ, ನಾನು ಅಪ್ಪ ಆಗ್ತಾ ಇದ್ದೀನಿ? ನನ್ನ ಹೆಂಡತಿ ಶಾಂತ ಗರ್ಭವತಿ ಅಲ್ಲಪ್ಪ. ನನಗೆ ತಿಳಿಯೋದಂತ ವಿಷಯ ನಿಮಗೆ ಹೆಂಗೆ ಗೊತ್ತಾಯ್ತಪ್ಪ? ನಿಮಗೆ ಹೆಂಗೆ ಗೊತ್ತಾಯ್ತು? ಏನಿದೆಯಲ್ಲ ನೀನು? ಈ ಬೈಕ್ ಬುತ್ತಿ ನೋಡಿದರೆ ಗೊತ್ತಾಗೋದಿಲ್ಲವೇ ನಿನಗೆ? ಅದಕ್ಕಮ್ಮ ನೀನಾದರೂ ಹೇಳಮ್ಮ ಈ ನನ್ನ ಅಣ್ಣನಿಗೆ. ಅಯ್ಯೋ, ನೀವೆಲ್ಲ ಗಂಡ್ಮಕ್ಳು, ನಿಮ್ಗೆಲ್ಲ ಹೇಳಕ್ ಆಗತ್ತನ? ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ಸುಮ್ಮಿರಿ. ಬಾರಮ್ಮ, ಒಳಗಡೆ ಹೋಗೋಣ. ಒಳ ಬರ್ತೀವಿ. ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ರೆ ಅಷ್ಟ ಬರಕ್ ನಾ ಎಲ್ಲ ಮನೆಗೆ ಹೋಗ್ತೀನಿ. ಎಲ್ಲ ರೆಡಿ ಇದೆ, ಹೊಡೆ ತುಂಬ ಊಟ ಮಾಡ್ಕೊಂಡೆ ಮನೆಗೆ ಹೋಗೋವಂತೆ. ಬಾರಮ್ಮ. ಕೆಟ್ಟ ಜಿಬಿಟ್ರಿ ಇವ್ರು, ಏನು ಮಾಡೋದೇ ಇಲ್ಲ, ಸುಮ್ಮ ಹೇಳ್ತಾರ. ಒಳಗಡೆ ಬಂದ್ ನೋಡಮ್ಮ. ಹೌದ್ರಾ? ಬರ್ರಿ. ಅಣ್ಣ, ಏನಿದೆಯೇನೋ ನೀನು? ನಾವೆಲ್ಲ ಸಂತೋಷದಿಂದ ಖುಷಿ ಪಟ್ಟು ನಗ್ತಾ ಇರಬೇಕಾದ್ರೆ ನೀವೇಕೆ ಇಬ್ಬರು ಹೀಗೆ ಮೌನವಾಗಿ ನಿಂತು ಬಿಟ್ರಿ? ಮಾಮ, ಏನು ಇವರ ಕತೆ? ಚೊಚ್ಚಲ ಪ್ರೆಗ್ನೆಂಟ್ ಅಲ್ವಾ, ಒಬ್ಬರಿಗೊಬ್ಬರು ನಾಚಿಕೆ ಪಡ್ತಿದ್ದಾರೆ. ಇರ್ಲಿ ಬಿಡು. ಹಿರಿಯರಾದವರು ಹೀಗೆಲ್ಲ ನಾಚಿಕೆ ಪಡಬಾರದು. ಹಲೋ ಪ್ರದೀಪಾ, ಕಂಗ್ರಾಚುಲೇಷನ್ಸ್ ಕಣೋ. ನಿನಗೊಂದು ಸಿಹಿ ಸುದ್ದಿ. ಅದೇನೆಂದರೆ ಅತಿಗೆಮ್ಮ ಈಗ 4 ತಿಂಗಳ ಬಸರಿಯಂತೆ. ಹಿರಿಯನ್ನ ತಂದೆಯಾಗುತ್ತಾ ಇದ್ದಾನೆ. ಆ ಮಗುವಿಗೆ ನಾವಿಬ್ಬರು ಚಿಕ್ಕಪ್ಪ ಆಗ್ತಾ ಇದ್ದೀವಿ. ಬೇಗ ಬಂದು ಬಿಡು. ಮಾಮನು ಬಂದಿದ್ದಾನೆ. ಸೀಮಂತ ಕಾರ್ಯ ಮುಂದೆ ಕಲ್ಯಾಣ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಮಾಡೋಣ, ಆಯ್ತಾ? ಏನು ತಮ್ಮ, ನಮಗೆ ತಿಳಿಲಾರ್ದ ಎಷ್ಟೊಟ್ಟ ಸುದ್ದಿ ತೀಸಾಕತ್ತಿದೆಯಲ್ಲ? ಅಲ್ಲ ತಮ್ಮ, ನಿಮ್ಮ ಅತ್ತಿಗೆ ಬಸರಾಗಿ ಅಂದ್ರೆ ನಿನಗೆ ಎಷ್ಟು ಸಂತೋಷ ಆಗತೈತೋ ತಮ್ಮ, ಎಷ್ಟು ಸಂತೋಷ ಆಗತೈತಿ. ಸಂತೋಷವಾಗದೆ ದುಃಖ ಆಗ್ತದೆ. ಇದು ಅತ್ತಿಗೆಯ ಕೈ ತುತ್ತು ತಿಂದು ಬೆಳೆದಿರುವ ದೇಹ. ಅತ್ತಿಗೆಯ ಕೈ ತುತ್ತು ಹೆತ್ತ ತಾಯಿಯನ್ನು ಮರೆಸುತ್ತದೆ ಎಂದು ಗಾದೆ ಮಾತು ಇದೆ. ಅದೆಲ್ಲ ಇರಲಿ ಬಿಡು. ಈಗ ಕಲ್ಯಾಣ ಮಂಟಪದ ತಾರೀಖು ನೋಡಬೇಕು. ಯಾಕಂದ್ರ ಇನ್ನು 4 ತಿಂಗಳಂದ್ರ ಕುಣ್ಕೊಂತ ಬರ್ತೈತಿ. ಅವಾಗ ಡೇಟ್ ಸಿಗಲಿಲ್ಲ ಅಂದ್ರ ಏನ್ ಮಾಡೋದು? ತಮ್ಮ, ಇಷ್ಟೊಂದು ಅವಸರ ಯಾಕೆ ಮಾಡಾಕತ್ತಿದ್ಯಾ? ಎಲ್ಲ ಸುದ್ದಿ ತಿಳಿಸುವಂತ ಕಾರ್ಯ ಯಾಕೆ ಮಾಡ್ದೆ? ಪ್ರದೀಪ, ನೀನಾದ್ರೂ ಹೇಳ್ಬಾರ್ದೇನಪ್ಪ ಅವನಿಗೆ? ಹೌದಪ್ಪ, ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಸಂತಿ ಮಾಡೋದು, ಈ ಮನೆ ಮಕ್ಕಳಿಗೆಲ್ಲ ಹೇಳೋದು, ಇನ್ನೂ ಅನೇಕ ಬಹಳ ಕೆಲಸಗಳದಾವ. ಅದಕ್ಕ ಈಗಿಂದಲೇ ಪ್ರಾರಂಭ ಮಾಡಬೇಕಾಗಿದೆ. ಅಲ್ಲಪ್ಪ, ನಿಮ್ಮತ್ತಿಗೆ ಶ್ರೀಮಂತ ಕಾರ್ಯ ಇಷ್ಟು ಬೇಗ ಅವಸರ ಮಾಡ್ತಾ ಇದ್ದೀವಲ್ಲ? ಪ್ರದೀಪ, ನೀನಾದ್ರೂ ಸ್ವಲ್ಪ ಹೇಳಪ್ಪ ಅವನಿಗೆ. ಇರ್ಲಿ ಬಿಡು ಮಾಮ, ಇದು ಅವರ ಪ್ರೇಮದ ಮಾತು. ಅತ್ತಿಗೆ ಪ್ರೇಮಕ್ಕೆ ಹಿಂಗ್ ಮಾತಾಡ್ತಾರೆ. ಅದಲ್ಲದೆ ಶಾಂತ ಬಹಳ ದಿನಕ್ಕೆ ಬಸರಿಗಿದ್ದಾಳೆ. ನಮ್ಮೆಲ್ಲರಿಗೂ ಇದು ಸಂತೋಷದ ವಿಷಯ. ಅದಕ್ಕೆಮ್ಮ ನೀನು ಚಿನ್ನನ್ನು ಕರ್ಕೊಂಡು ಊಟ ಮಾಡಿ ಹೋಗ್ರಿ. ನಾನು ಪ್ರದೀಪನನ್ನು ನೋಡಿ ಮಾಮನ ಕರ್ಕೊಂಡು ಸ್ವಲ್ಪ ಕಲ್ಯಾಣ ಮಂಟಪ ನೋಡಿ ಬರ್ತೀವಿ. ಬಾ ಮಾಮ, ಹೋಗೋಣ. ಶಾಂತ, ಶಾಂತ, ಸ್ವಾಮಿ, ನೀನು ಗರ್ಭವತಿಯಾದದ್ದು ನಿಜವೇ ಶಾಂತ? ಸ್ವಾಮಿ,
ಶಾಂತ, ನೀನು ಗರ್ಭವತಿ ಆದದ್ದು ನಿಜವೇ ಅಂತ ಕೇಳ್ತಾ ಇದ್ದೀನಿ ಶಾಂತ. ಗರ್ಭವತಿ ಆದದ್ದು ನಿಜವೇ ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಶಾಂತ, ಪತಿಯ ಮಾತನ್ನು ಒಮ್ಮೆ ಧಿಕ್ಕರಿಸಿದ ನೀನು, ಸದಾ ಅಸನ್ಮುಖಿಯಾಗಿ ಇರುವ ನೀನು ಈಗ ಮೌನವಾಗಿ ಚಿತ್ತಪುಲಟವಾಗಿ ನಿಂತು ಬಿಟ್ಟಿ ಅಂದರೆ ಏನು ಅರ್ಥ? ನೀನು ಗರ್ಭವತಿ ಆದದ್ದು ನಿಜವೇ ಅಂತ ಕೇಳ್ತಾ ಇದ್ದೀನಿ. ಸ್ವಾಮಿ, ಭೀಕರ ಪರಿಸ್ಥಿತಿ ಒತ್ತಡಿಗಾಗಿ ಸಿಲುಕಿರುವಾಗ ನಾನು ಏನಂದು ಉತ್ತರಿಸಲಿ ಸ್ವಾಮಿ? ನಾನು ಏನಂದು ಉತ್ತರಿಸಲಿ? ಹೆಜ್ಜೆ ಹತ್ತಿರುವಾಗ ಮನಸ್ಸಿನಲ್ಲಿ ಬಾಯಿರುವಾಗ ಮೌನವಾಗಿ ನಾನು ಯಾವುದನ್ನು ಬಯಸಲಿಲ್ಲ. ಪತಿಹೀನಳಾಗಿ ಬಿಟ್ಟೆನು ಸ್ವಾಮಿ, ಪತಿಹೀನಳಾಗಿ ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಸ್ವಾಮಿ, ದಯವಿಟ್ಟು ನನ್ನ ಕ್ಷಮಿಸಿ. ಅಂದರೆ ಶಾಂತ, ನೀನು ಗರ್ಭವತಿ ಆದದ್ದು ನಿಜವೇ? ಶಾಂತ, ಶಾಂತ, ಮಹಾಸತಿ ಮಂಡೋದರಿಯ ಗುಣ ಹೊಂದಿದವಳು ನೀನು. ಅಷ್ಟೇ ಏಕೆ, ಪತಿ ಭಕ್ತಿಯಲ್ಲಿ ಸೀತೆಯನ್ನು ಮೀರಿಸಿದವಳು ನೀನು. ಗಂಡನ ರತಿ ಸುಖವಿರುತ್ತದರೂ ಸದಾ ಅಸನ್ಮುಖಿಯಾಗಿ ನಗುನಗುತ್ತಾ ನನ್ನೊಂದಿಗೆ ಬಾಳು ಮಾಡಿದವಳು ನೀನು. ಅಂದಾಗ ನೀನು ಗರ್ಭವತಿ ಅಂದರೆ ನಾನು ನಗಬೇಕು, ಅಳಬೇಕು ಶಾಂತ. ಒಂದು ಅರ್ಥವಾಗಲಾಗಿದೆ ಶಾಂತ, ಒಂದು ಅರ್ಥವಾಗಲಾಗಿದೆ. ಈ ನಿನ್ನ ಸ್ಥಿತಿ ಕಂಡು ನೋಡಿದರೆ ನಾನು ನಗಬೇಕು, ಅಳಬೇಕು, ಒಂದು ತಿಳಿಯಲಾಗಿದೆ ಶಾಂತ. ಆ ನಿನ್ನ ಸಾಹುಕಾರ ಸಂಪತ್ತು ನನಗೆ ತಂದಿದೆ ಎಂದು ಆಪತ್ತು ಶಾಂತ, ತಂದಿದೆ ಎಂದು ಆಪತ್ತು. ಸ್ವಾಮಿ, ಅರ್ಥ ಮಾಡಿಕೊಂಡು ನೀವೇನು ಮಾಡುವಿರ ಅದು ನನ್ನ ಪ್ರಾರಬ್ಧ ಕರ್ಮ. ಅಂದಾಗ ನೀತಳಾಗಿರುವಾಗ ನಾನು ಯಾವುದನ್ನು ಬಯಸಲಿಲ್ಲ, ಕಾಮದಿಂದ ನಾನು ಯಾವುದನ್ನು ಇಷ್ಟಪಡಲಿಲ್ಲ. ಅಂದಾಗ ನಾನೀಗ ಬಸಿರಾಗಿರುವುದು ನಿಜ ಸ್ವಾಮಿ, ನಿಜ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ. ಶಾಂತ, ಶಿವ ಶಿವ, ಎಂತ ಸೋಜಿಗಿದ ಸಂಗತಿ ನನಗಿದು. ಇಂಥ ಸೋಜಿದ ಪ್ರಸಂಗ ನನಗೆ ಬಂದು ಒದಗಿತೆ. ಇವಳ ಮಾತನ್ನು ನೋಡಿದರೆ ನನಗೆ ಒಂದು ಅರ್ಥವಾಗಲಾರದು. ಇವಳ ಮಾತನ್ನು ಕೇಳಿದರೆ ನನಗೆ ಒಂದು ಅರ್ಥವಾಗ್ತಾ ಇಲ್ಲ. ಭೂಮಿ ಬಾಯಿ ತೆರೆದು ನೀರಿಗಾಗಿ ಅಹಂಕರಿಸಿಲ್ಲ, ಉತ್ತರಿಯಷ್ಟ ಮಳೆಯಾಗಿಲ್ಲ. ಈ ರೈತ ನೇಗಿಲನ್ನು ತೆಗೆದು ಭೂಮಿ ಗಳೆಗಾಡನ್ನೇ ಮಾಡಿಲ್ಲ. ಮೇಲಾಗಿ ಕುಂಟಿ ನೆಂಟಿಯನ್ನೇ ಹೊಡೆದಿಲ್ಲ, ಕುರುಗಿ ತಗೊಂಡು ಬೀಜಾನೇ ಬಿತ್ತಿಲ್ಲ. ಅಂದಾಗ ನೀನು ಮತ್ತೆ ಗರ್ಭವತಿ ಅಂದಾಗ ಇದಾವ ಬೀಜದ ಫಲ ನನ್ನನ್ನು ಕಾಡ್ತಾ ಇದೆ ಶಾಂತ. ಇದಾವ ಬೀಜದ ಫಲ ನನ್ನನ್ನು ಕಾಡ್ತಾ ಇದೆ. ಈಗೊಂದು ಸಲ ನೀವು ಕೇಳಿದರೆ ಲೋಕವೇ ಪ್ರಳಯವಾಗುತ್ತೆ, ಕಾಲ ಚಕ್ರವೇ ಕತ್ತರಿಸಿ ಬಿಟ್ಟಂತಾಗುತ್ತದೆ ನನ್ನ ಜೀವನ. ಈ ಭೂಮಿಯೇ ಬಿರಿದರೆ ಬಿರಿದು ಹೋಗುವುದು ಈ ನಿಮ್ಮ ಹೃದಯ. ಅದೇ ಒಂದು ಕಾರಣಕ್ಕಾಗಿ ಈಗೊಂದು ಸಲ ಅದೇನಂತ ನೀವು ಕೇಳಬಾರದು ಸ್ವಾಮಿ. ಒಂದು ದಿನ ನನಗೆ ಕಾಲ ಅವಕಾಶ ಮಾಡಿಕೊಡಿ ಎಂದು ನಾನು ನಿಮ್ಮ ಮಾತನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ಮಾತು ನಡೆಸಿಕೊಡಿ ಸ್ವಾಮಿ, ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಕಾಲಾವಕಾಶ ಶಾಂತ, ಕಾಲಾವಕಾಶ ಅಂತೇಳಿ ಕುಂಟುಳಪ ಹಾಕಿ ಮುಂದೋಡ್ತಾ ಇದ್ದೆ ಶಾಂತ. ಈ ಮಾಡಬಾರ್ದ ನೀಚ ಕೆಲಸವನ್ನು ಮಾಡಿ ಮತ್ತೆ ಕಾಲಾವಕಾಶ ಕೇಳ್ತಾ ಇದೆಯಾ ಶಾಂತ? ಅಂದೇ ನಿನಗೆ ಹೇಳುತ್ತೆ ನಾನು, ಈ ಪುರುಷೇನಾದ ಗಂಡನಿಂದಿಗೆ ಸುಖ ಸಿಗ್ತಾವಲ್ಲ, ವಯಸ್ಸಿನಲ್ಲಿಗೆ ಕಾಮದ ದಾನಿಯನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ನನ್ನನ್ನು ಬಿಟ್ಟು ಬೇರೆ ಪುರುಷನಿಗೆ ಮದುವೆಯಾಗಿ ಸುಖ ಸಂಸಾರದಿಂದ ಸಂತೋಷವಾಗಿರಂತ. ಆದರೆ ಇನ್ನೊಂದು ನನಗೆ ಮಾತು ಕೊಟ್ಟ ಪ್ರಕಾರ ನಡೆದುಕೊಳ್ಳಲಿಲ್ಲ. ಇನ್ನು ಮತ್ತೆ ಇಂಥ ಹೇಸಿ ಕೆಲಸ ಮಾಡಿ ನನ್ನ ಮಾನ ಮರ್ಯಾದೆ ಊರಲ್ಲಿ ಏನಾಗಬೇಕು ಶಾಂತ? ನನ್ನ ಮಾನ ಮರ್ಯಾದೆ ಏನಾಗಬೇಕು? ಈ ರಾಮನ ಮಾನ ಕಿಮ್ಮತ್ತು ಈ ಊರಿನಲ್ಲಿ ಹರಾಜಾಕಿ ಬಿಟ್ಟಿಯಲ್ಲ ಶಾಂತ. ನಾನು ಹೇಗೆ ಜನರ ಮಧ್ಯೆ ನಡುವೆ ಈ ಮುಖ ತೋರಿಸಲಿ ಶಾಂತ? ಈ ಮುಖ ತೋರಿಸಿದಲ್ಲಿ ಆಗುತ್ತೆ ಹಾಗೆ ಜನರ ನಡೆಯುತ್ತಿ ಅಡ್ಡಾಡಲಿ ಹೇಳಿ ಶಾಂತ, ಹೇಳು. ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನಂತ ಮಾನ ಮರ್ಯಾದೆ ಕಳೆಯುವ ಹೇಳಿಯನ್ನು ನಾನಲ್ಲರಿ
ಶಾಂತ ಸ್ವಾಮಿ, ಆದ್ರೆ ಏನು ಮಾಡುವುದು ಸ್ವಾಮಿ? ಇರುವಾಗ ಭಾರಿ ಎತ್ತರಕ್ಕೆ ಹಾರಿ ನಾನೆಂಬ ಇರುವಾಗ, ಅದನಂತೆ ಏನು ತಿಳಿಯದಿರುವಾಗ ನನಗೆ ಕಾಲ ಅವಕಾಶ ಮಾಡಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿಬಿಡಿ. ಶಾಂತ ಶಾಂತ, ಈಗಲಾದರೂ ಇನ್ನ ಶೀಲಕ್ಕೆ ಕಾರಣಗಳನ್ನು ಯಾರು ಅಂತ ಹೇಳು. ಯಾಕಂತಂದ್ರೆ ಅವನೇ ಅಥವಾ ವಿತವ ಸುತವ ಪಾತಾಳ ಲೋಕದಲ್ಲಿ ಸರಿ ಅವರನ್ನು ತಂದು ಅವರ ರಂಗವನ್ನು ಚಂದವನ್ನು ಸುಂಡಾಡಿ ಈ ಊರು ಅರಿಸಿ ಬಾಗಿಲಿ ಕಟ್ಟುತ್ತೇನೆ. ಹೇಳು ಶಾಂತ, ಈ ನಿನ್ನ ಗರ್ಭಕ್ಕೆ ಯಾರು ಕಾರಣ ಅಂತ ಈಗಲಾದರೂ ಬಾಯ್ಬಿಟ್ಟು ಹೇಳು. ಅದನ್ನು ಹೇಳಲಿಕ್ಕೆ ಒಂದು ದಿನ ನನಗೆ ಕಾಲ ಅವಕಾಶ ಮಾಡಿಕೊಡಿ ಸ್ವಾಮಿ. ನನ್ನ ಹೆಣ್ಣಿನ ಜೀವನ ಶೃಂಗಾರವೇ ಶೀಲವೇ ನುಚ್ಚು ನೂರಾಗಿ ಹೋಯ್ತು ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತು ನನ್ನ ಶೀಲ. ತಪ್ಪು ನಿನ್ನದಲ್ಲ ಶಾಂತ, ತಪ್ಪು ನಿನ್ನದಲ್ಲ. ಯಾಕಂದ್ರೆ ದನಗಳ ಮೈ ತಿಂಡಿ ಬಿಟ್ಟಾಗಲೇ ತಿಕ್ಕಿ ಆ ದನಗಳನ್ನ ತುರಿಸಬೇಕು. ತುರಿಸಿದರೆ ಆ ದನ ಮತ್ತೊಂದು ಬಂಡೆಗಲ್ಲಿ ಹೋಗಿ ತನ್ನ ತಿಂಡಿಯನ್ನು ತೀರಿಸಿಕೊಳ್ಳುತ್ತದೆ. ಹಾಗಾಗಿದೆ ನನ್ನ ಜನ್ಮ, ಹಾಗಾಗಿದೆ ನನ್ನ ಜೀವನದ ಕತೆ. ತಪ್ಪು ನಿನ್ನದಲ್ಲ ಶಾಂತ, ತಪ್ಪು ನಿನ್ನದಲ್ಲ. ಸ್ವಾಮಿ, ಗಾಯದ ಮೇಲೆ ನನಗೆ ಬರೀ ಹೆಳೆಯಬೇಡಿ ಸ್ವಾಮಿ, ಬರೀ ಹೆಳೆಯಬೇಡಿ. ನೋಡಿ, ಅದರಂತಿರುವಾಗ ಇಬ್ಬರು ಸತ್ತಂತೆ ಆಗಿದೆ ಈ ನನ್ನ ಜೀವನ. ಅಣ್ಣ, ಇದೇನೆಲ್ಲ ನಿಮ್ಮ ಕಣ್ಣಲ್ಲಿ ನೀರು? ಅಣ್ಣ, ನಮ್ಮೆಲ್ಲರಿಗೂ ಸಂತೋಷವಾದಾಗ ನೀವು ಏಕೆ ಚಿಂತೆ? ಏನಾಯ್ತು ಬಿಡಿಸುವ ಅಣ್ಣ? ಇಲ್ಲ ತಮ್ಮ, ಮುಂಜಾನೆಯಿಂದಲೂ ಹೇಗೆ ಮಾಡ್ತಾ ಇದ್ದಾರೆ ಇವರು. ಏನಪ್ಪ ಅಣ್ಣ, ಪಾಪು ಮನೆಗೆ ಬರ್ತದೆ ಅಂದ್ರೆ ಎಲ್ಲರಿಗೂ ಸಂತೋಷ ಸುದ್ದಿ. ನೀನು ತಂದೆ ಆಗ್ತಿದ್ಯಾ, ಅತ್ತಿಗೆ ತಾಯಿ ಆಗ್ತಾ ಇದ್ದಾಳೆ, ನಾವು ಚಿಕ್ಕಪ್ಪಗಳಾಗ್ತಿದ್ವಿ. ಇದೆಲ್ಲ ನಮ್ಮಲ್ಲಿಗೆ ಸಂತೋಷ ಸುದ್ದಿ ಅಲ್ಲ, ಸಂತೋಷ ಸುದ್ದಿ. ಹಾಗೇನಿಲ್ಲಪ್ಪ, ಅದೇನಿಲ್ಲ. ಹಾಗೆ ನಿಮ್ಮ ಮತ್ತಿಗೆ ನಾನು ಮಾತನಾಡ್ತಾ ಇದ್ದೀವಿ ಅಷ್ಟೇ. ಅದನ್ನ ನಿಮ್ಮ ಮತ್ತಿಗೆಲ್ಲ ಕೇಳು, ಅವಳೇ ಹೇಳ್ತಾಳೆ. ಆಗಲ್ಲ ಇದು ಆಗಲ್ಲ. ಯಾಕಂದ್ರೆ ಇದು ನಮ್ಮೆಲ್ಲರಿಗೂ ಸಂತೋಷ ಸುದ್ದಿ. ಅಣ್ಣ, ಅದೆಲ್ಲ ಬಿಟ್ಟು ಬಿಡು. ಅತ್ತಿಗೆಮ್ಮ ಬನ್ನಿ, ನಾವು ಹೋಗೋಣ. ದೋಸ್ತಿ ಅಂದ, 50-50 ಅಂದ, ಎಲ್ಲ ಕುಡಿಕಿಸಿಂದ ಮೋಸ ಮಾಡಿದ್ಲೇ ನೀ, ಮೋಸ ಮಾಡಿ. ನಿನಗೆ ತೆಗ್ತು ನನಗ ತೆಗ್ತು ನನಗ. ಇದೇನಿಲ್ಲ, ಉಲ್ಟಾ ಅಂಬಲಿದ ಹಂಗ್ಯಾಂಗ ಆಕೈತಿ. ನಿನಗೆ ತೆಗ್ತು ನನಗ, ನಂಗೆ ತೆಗ್ತು ನನಗ. ಕರೆ ದೋಸ್ತ, ಬಾಳ ಮೋಸ ಆಕೈತಿ ದೋಸ್ತ. ನೀ ಮೋಸ ಮಾಡತ್ತಿ ಇದನ್ ದೋಸ್ತ. ಕನ್ಯಾ ನೋಡಾಕಂತ ಕರ್ಕೊಂಡ ಹೋದರ ನಿಂದ ಯಾಕೋ ಆಕಿ ಮ್ಯಾಗ ಕಣ್ಣ ಎಲ್ಲ ತೋರ್ಸಾಕಂತ ಹಿರ್ದಾನ ಮಾಡಾವ ಆಕಿ ಕಣ್ಣ. ಬೆನ್ನಿಗಾಗಿ ತಿರುಗಿ ನಾನು ಆಗೇನಿ ಬಾಳ ಸಣ್ಣ. ನಿನ್ನ ಹತ್ತಿನಂತ ಕಣ್ ಹಾಕಿ ನನ್ನ ಬಾಯಾಗ ಒಗಿಬ್ಯಾಡು ಮಣ್ಣ. ನೀ ಹಿಂಗ ಕಾಣಬ್ಯಾಡ ನನ್ನ, ನೀ ಹಿಂಗ ಕಾಡಿದರೆ ನನ್ನ ಮದುವೆಯಾಗೋದು ಹೆಂಗೋ ಇಲ್ಲ. ಹೆಂಗ ಆಗೋದಂದ್ರ ಮಾಡ್ತಾರ, ಒಬ್ಬ ಹಾಡ ಹಾಡ್ತಾನೋ, 2 ಮಾಲಿ ಹಾಕ್ತಾರೋ, ಮದುವೆ ಆಗ್ತೈತಿ. ನೀ ಇದನ್ನ ಯಾಕೆ ಮೋಸ ಮಾಡತ್ತಿ ಅದನ್ನ ಹೇಳ. ಅಲ್ಲೋ 90 ಮಾಲಕರು 90 ಒರಿಜಿನಲ್ ಚಾಯ್ಸ್ ಕೊಟ್ರ, ಅದ್ರ ಇಬ್ಬರು ಪಾರ್ಟ್ನರ್ ಮಾಡಿ ಪಾರ್ಟ್ನರ್ ಇಟ್ಕೊಂಡು ಇಬ್ಬರು ಕೂಡ ಕೊಟ್ಟಿಲ್ಲ. ಇಬ್ಬರು ಕೂಡ ಸಸ್ಪೆಂಡ್ ಮಾಡ್ಯಾನ. ಇಬ್ಬರು ಎಲ್ಲ ಒಂದಾಗೈತಿ. ನಾನು PC ನೌಕರಿ ತಗೊಂಡವ್ರು ಮತ್ತೆ ಮುಂದಿನ ಪೋಸ್ಟ್ ಕೊಟ್ಟದಾರ. ಯಾವ ಮುಂದಿನ ಪೋಸ್ಟ್ ಕಸ ಹೊಡ್ಬೋದು? ಮುಂದಿನ ಪೋಸ್ಟ್ PS ಹಾಕಿಲ್ಲ ನೀನು? ಮುಂದಿಂದ PS ಅಲ್ಲದ, ಇದು ಬೇರೆ ಪೋಸ್ಟ್ ಐತದ. ಬೆಳಿಗ್ಗೆ ನಮ್ಮ ಮಾವುಗಳು ಹೊಲ ಕಬ್ಬು ಹಿಡಿ ಈಗ ಮಾವ ಬರ್ತಾನ, ನಮ್ DK ಮಾವುಗಳು ಹೊಲ ಕೈಗಿರ ಕಸು ಐತಿ. ನಾನು ನೀನು ಹೋ ಅಂದ ನನಗ ಮಾಡ್ಕೋತಾನ, ನನಗ ಬಂದ ನಾನು ಮಾಡ್ಕೋತಾನ. ಬಾ ಮಾಮ
ಮಾಮ ಬಂದ ಮಾಮ ಮಾಮ ಮಸ್ತಿ ಮಾಡು ಜಂಗಿ ಕುಸ್ತಿ. ಮಾಮ ಮಾಮ ಮಸ್ತಿ ಮಾಡು ಜಂಗಿ ಕುಸ್ತಿ ಎತ್ತಾಗ್ತೀನಿ. ಎಲ್ಲಾ ಕೂಡಿ ಒಳಗೆ ಮಾತು ಕೊಟ್ಟ ನನಗೆ ಎಲ್ಲಾ ಕೂಡಿ ಮದುವೆ ಆಗೋದಾವ. ಯಾವ್ದು ಗೊತ್ತಾನ? ಕಲ್ಲವ ಕೇಳ ಮಲ್ಲವ, ನಿಲ್ಲವ ಕೇಳ ನಿಲ್ಲವ, ಎಲ್ಲವ ಕೇಳ ಎಂಕವ, ಸಂಗವ ಕೇಳ ಗನ್ನವ್ವ, ಮದುವೆ ಒಂದಾಗತೈತಿ. ಓಹೋ ಮದುವೆ ಒಂದಾಗತೈತಿ. ಮದುವೆ ಒಂದಾಗತೈತಿ. ಓಹೋ ಮದುವೆ ಒಂದಾಗತೈತಿ. ಅರಬಾವಿ ಕಂಡಂತೆ ಬಾದಾಮಿ ಹೆಣ್ಣಂತೆ ಜಿಗರಿಯಬ್ಬಿ ಮಣ್ಣಗಪ್ಪ ತಗಲ ಬಗ್ಗ ಮಣ್ಣಗಪ್ಪ ಸೌಳಿಗೆ ಸಂಗಣ್ಣ ಕರೆದು ಗಜ್ಜಳ ಸಿದ್ದಣ್ಣ ಕರೆದು ಕಲ್ಲವ್ವ. ಕಲ್ಲವ ಕೇಳ ಮಲ್ಲವ, ನಿಂಗವ ಕೇಳ ನಿಲ್ಲವ, ಎಲ್ಲವ ಕೇಳ ಎಕ್ಕವ, ಸಂಗವ ಕೇಳ ಗಂಗವ್ವ, ಮದುವೆ ಒಂದಾಗತೈತಿ. ಓಹೋ ಮದುವೆ ಒಂದಾಗತೈತಿ. ಮದುವೆ ಒಂದಾಗತೈತಿ. ಓಹೋ ಮದುವೆ ಒಂದಾಗತೈತಿ. ಮಾಮ ಬರುವಾತು, ಮಾಮನ ಮಗಳು ಬರುವಾತು. ಮಾಮ ಬಂದಿದ್ದ ಮಗಳು ಮಾಮ ಬಂದ್ ಮಾಮ. ನಮಸ್ಕಾರ. ನಮಸ್ಕಾರಗಳು. ಆರಾಮ್ರಿ? ಆರಾಮದ ನೀವು ಪಾಡಿದ್ರಿ? ಪಾಡದ್ರಿ. ನೀ ಬೇಸಿದಿ? ನಿಮ್ ಕಡೆ ಯಾವ್ದಿದಿ? ನಿಮ್ ಕಡೆ ನೀ ಚಲೋದಿ? ಪೂರ ಪತ್ತಾರಿ ಹಿಂಗ್ಯಾಕಾಗೈತ್ರಿ ನಿಮ್ಮ ವ್ಯವಸ್ಥೆ ಅದ? ಈ ಎಲ್ಲ ಬೇರೆ ಐತವ್ರಿ ಇದು. ಎಲ್ಲಿ ಹೋಗ್ತಿ ನಿಮ್ಮ ಸಾಹೇಬ್ಗೆ? ಸಾಹೇಬ್ಗೆ ಹೋಗಿ ಒಂದ್ 3 ತಾಸ ಆತಾವ್ರಿ. ಇಲ್ಲೇ ಗೊಂಜಾಳ ಹೊರ ಹೋಗೋದೈತಿನ ಬಾಳಕ್ಕೆ. ನಿಮಗ ಆಗ ಹೇಳಿ ನೀವು ವಾಚ್ಮನ್ಕಿ ಯಾರೋ ಕರ್ಕೋದಲ್ರೋ ಬ್ಯಾಡ ಅಂತೇಳಿ ಹೋಗಿ ಸುಮ್ಮನೆ ಬಾಡಿಗೆ ತಂದು ಮೇ ಮೇಲೆ ಮಾಡ್ಕೋತೀರಿ ಅವ್ನು ನೀವು. ಏನ್ ಕೇಳಾರ ಬಿಡಾರ ನೀವು. ನನ್ನ ಮಗಳು ಹುಡುಕಾಡಕತ್ತ ಸಿಗುವಾತ ತಮ್ಮ ನೋಡಿದೇನ? ಬಹುಶಃ ಕೇಳಿ ಕಳ್ಕೊಂಡಿರ್ಬೇಕು ನೋಡ್ರಿ ಅದ. ಏ ಬಾಳ ಹುಡುಕಾಡಕೈತಿ. ಮೊದಲ ಹೇಳಿದನ ನಿನ್ ರಾತ್ರಿ ತಿಳಿಸಿ ಹೇಳಿದನ. ಇದು ಮೊದಲ ಸೈತಿಗೇರಿ ಮಾಡಿದ್ರ. ಅಲ್ಲ ಅನಾಹುತ ಮಂದಿ ಐತಿ ಇಲ್ಲಿ. ಮಾಮಾರ ಅಲ್ಲ ಇಲ್ಲೇ ಅದಾರ ಮತ್ತ ಅವ್ರ ನಮ್ ಕಾಶಾಪ್ ಮಾಡಕ್ಕೆಲ್ಲ ಹುಡುಕ್ಯಾರ ಮೊದಲ ಆತ ಅದ ಎಲ್ಲಿ ಹೋಗಿರಂಗಿಲ್ಲ, ಇಲ್ಲೇ ಬರ್ತೈತಿ. ಏ ನೋಡೋಣ ಆಚೆಗಡೆ ಓಣ್ಯಾಗ ಹುಡುಕ್ಯಾಡ್ತಾನ. ಹುಡುಕ್ಯಾತಿ ನಿನ್ನ ಪದ ಕರಿಲ ತಾನ ಬರ್ತೈತಿ. ತರವಲ್ಲ ತಗೆ ನಿನ್ನ ತಂಬೂರೀಶ್ವರ ಬರದೇ ಬಾರಿಸದಿರೋ ತಂಬೂರೇ. ತರವಲ್ಲ ತಂಗಿ ನಿನ್ನ ತಂಬೂರೀಶ್ವರ ಬರದೇ ಬಾರಿಸದಿರೋ ತಂಬೂರೇ. ಸರಸ ಸಂಗೀತದ ತಿರುಗಳರಿಯದೆ, ಸರಸ ಸಂಗೀತದ ತಿರುಗಳರಿಯದೆ ಬರದೇ ಬಾರಿಸದಿರೋ ತಂಬೂರೇ. ತರವಲ್ಲ ತಂಗಿ ನಿನ್ನ ತಂಬೂರೀಶ್ವರ ಬರದೇ ಬಾರಿಸದಿರೋ ತಂಬೂರೇ. ಬರದೇ ಬಾರಿಸದಿರೋ ತಂಬೂರೇ. ಏನ ಮಾಡಲ್ಲ? ಹಿಂಗ್ ಕರೆದು ಬರೋದಿಲ್ಲ ಮಾಮ, ಹಂಗ್ ಕರೆದು ಬರೋದಿಲ್ಲ, ಹಂಗ್ ಕರೆದು ಬರೋದಿಲ್ಲ ಮಾಮ. ಸಂಖ್ಯಾ ಬಾಳ ದಾಟಿ ಕರೆದು ಬರ್ತ ಕುಣ್ಕೋತ ಬಂದ್ರೆ ಬರ್ಬೋದು. ಬರ್ಬೋದೇನ? ಅದಿಯನ್ನ ಚಿನ್ನವ್ವ ಮನಿ ಹೊರಗ, ಚಿನ್ನವ್ವ ಮನಿ ಹೊರಗ, ಬತಾರ ಹೊರಗ, ಅದು ಏನ ಚಿನ್ನವ್ವ ಮನಿ ಒಳಗ, ಅದು ಏನ ಚಿನ್ನವ್ವ ಮನಿ ಒಳಗ, ಬತಾರ ಹೊರಗ, ಗಾಡು ಗೂಡು ಸಪ್ಪಳ ನಡೆದಿತ್ತ ಒಳಗ, ಗಾಡು ಗೂಡು ಸಪ್ಪಳ ನಡೆದಿತ್ತ ಒಳಗ, ನಾ ನಿಮ್ಗೇನೇ ಮದ್ವೆ ಮಾಡಪ್ಪ ಅಂತ ಹೇಳಿ ಇವ್ರ ಜೊತೆ ಕುಂತ ಹಾರಾಡಕತ್ತೀನಿ ಇಲ್ಲಿ ನಿಂತ್ಕೊಂಡು. ಅಲ್ಲಿ ಗಂಡು ಮಾಮ ಮಾಮ ಇದೇ ನೋಡಿಲ್ಲ, ಅದನ್ನು ಆಡ್ಲಿಲ್ಲ ಇದನ್ನು ಆಡ್ಲಿಲ್ಲ. ಈ ಪಾರ್ಜಾತಿ ಹಾಡಿರಿ ಬರೋಬ್ಬರ ಸಂಖ್ಯಾ ನೋಡ್ರಪ್ಪ, ಅಲ್ಲಿ ನನ್ನ ಹಳ್ಯಾನ ಪೂಲ್ ಮೇಲೆ ಕುಂದ್ರಿಸಿ ಬಂದನ ಮೇಲೆ ಮದ್ವಿ ಮಾಡಿ ಸೀಸನ್ ಮದ್ವಿ ಮಾಡಿ ಎಲ್ಲಾ ಕೂಡ ಸೀಸನ್ ಬಾದಾಗ ಬರ್ತ ನಮ್ಮದು. ಸಜೇನ ಬಾದ ಆದ್ರೂ ಚಿಂತಿಲ್ಲ, ನಿಮಗ್ ಮಾತ್ರ ಎಂದೂ ಕೊಡುಮಕ ಅಲ್ಲ. ಕೊಡುದಿಲ್ಲ ಬಿಡಂಗಿಲ್ಲ ಇಲ್ಲ ಮಾಮ ನಾವು. ಇಲ್ಲ ಒಟ್ಟ ಬಿಡಲ್ಲ ನಾವು. ನನ್ನ ಮಗಳಿಗೆ ಎಂತ ನೋಡಿದ್ದು ಗೊತ್ತಿಲ್ಲ. ಎಂತ ಮಾಡಿದ್ವಿ? ದೊಡ್ಡವ ನಾನು. ಏನ್ ಮಾಡ್ತಾನವ? ಸಿಕ್ಕಾಪಟ್ಟಿ ಸಂಬಳ ಆಯ್ತು ಅವಂಗ. ಏನ್ ಮಾಡ್ತಾನವ ತಗದ? 5 ವರ್ಷದಿಂದ ಗಟ್ಟಿ ಮಾಡಿ ಗೊತ್ತು. ಯಾವ ನೌಕರಿ ಐತ್ ಮಮ್ಮ ಗಟ್ಟಿ ಏನ್ ಮಾಡಿರಿ? ಅವ ಇದೇನ ಪೋಸ್ಟ್ ಮ್ಯಾನ್ ಅದನು ಎಲ್ಲರಿಗೂ ಇದನ್ನ ಕೊಡ್ತಾನ ಕಾಣ್ತೈತೆ ಹೋದ. ಏನ್ ಕೊಡ್ತಾನ? ಟಪಾಲ. ಮತ್ ಬಿಡಿಸಿ ಹೇಳೋ ಮಾರಾಯ, ಎಲ್ಲಾರ್ಗು ಇದನ್ನ ಕೊಡ್ತಾನ ಅಂದ್ರೆ ಏನಾರು ತಿಳ್ಕೊತಾರ. ಇಲ್ಲ ನೋಡಿ ಹೋಗ್ತೀನಿ ಕೇಳ. ಮಾಮ ಕೊಡ್ತಾನಿಲ್ಲ ನೋಡುನು, ಜರ ಅವ್ನ ಎಬಿಸಿ ನೋಡುನು. ಯಾರನ್ನ? ನಿನ್ನ ಎಬಸವ್ರ ನಾವು ನಿಮ್ ಎಬಿಸಿ ನೋಡವ್ರ ಅಂದ್ರೆ ಯಾರು ಕೊಡ್ತಿ ಗೊತ್ತಾಗಲ್ಲ ನಮಗ. ನನ್ನ ಎಬಸಾರ ಮತ್ತೆ ನಿಂದೇನ್ ಎಬಸವ್ರ ನೀವು ಬೆಳಿಗ್ಗೆ ಅದು ಬಂದು ಗುಮ್ಮ ಚಾಲು ಮಾಡಿದಪ್ಪ ಮಾಮನ. ಏ ತಮ್ಮ, ಕರೆ ಹೇಳ್ದೆ, ನನ್ನ ಮಗಳನ್ನ ಯಾರು ಪ್ರೀತಿ ಮಾಡಿದ್ರಿ?
ಇಬ್ಬರ ತರ ಒಬ್ರ ಯಾರ ಬೇಡ ಇವು ಮಾಡ್ಯಾ ಮಗ ಮಾಡ್ಯಾ ಯಾಕಂದ್ರೆ ನೀ ಚಳ ಗಂಟೆ ಬಾರಿಸಿ ನಾನು ಹೊಟ್ಟಿ ಮೇಲೆ ಕೈ ಆಡಿಸ್ಕೊಂಡಿಲ್ಲ ಮಾಡ್ಯಾ ಮೇಡಮ್ ದಸರಕ್ಕೆ ಹಂಗ ಐತಿ ಈಗ ಅವ ಬೇಕೈತಿ ಮುಂಜಾನೆ ಅದ್ ಏನಂತ ಗೊತ್ತೈತೆ ನಾವ 60 ನೋಡ್ಬೇಕು ನೀ ಅರಮಾಣಕ್ಕೆ ಹೋಗ್ಬಿಡುದ ನಾನು ಈದಾಗ್ಬೇಕು ಅಷ್ಟೇ ಅಷ್ಟೇ ಹೇಳ್ಬೇಕು ಅನಿಸ್ತು ಹೇಳಿ ಅಷ್ಟೇ ಅದಕ್ಕಾಗಿ ಹಾಡಾದ ಮಾತು ಮುಗಿಸ್ಕೊಂಡು ಹೋಗ್ಬಿಡ್ರಿ ನೀವು ಅಷ್ಟೇ ಅಷ್ಟೇ ಬೇಡ ಬೇಡ ಏ ಹುಡುಗ ಇವ ಚಲೋ ಕಾಂತಾನೆ ಇವನ ಆಗ್ತಾವ ಏನಿಲ್ಲ ಬೇಡ ನೀವು ಡೈರೆಕ್ಟ್ ಸೀದಾ ಬಾದಾಮಿ ಹೋಗಾರಲ್ಲ ಮನಸರು ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲಾಗ ನಿಂತಿ ಏ ತಮ್ಮ ಬಡ ಬಡ ಮದುವೆ ಆಗ್ರೆ ಹನುಮನ್ ಹೋಗಿರ ಬಡ ಬಡ ಮದುವೆ ಆಗ್ರೆ ಏ ಹನಿಮೂನ್ ಇಲ್ಲೇ ಹೋಗಾರು ಮಾಡ್ಬೋದು ಮಾಡ್ಬೋದು ಈಗ ಹಂಗ ಕಾಣಕತ್ತಿದ್ ನೋಡ್ರಿ ಜೋಡಿ ಜೋಡಿ ಸುಳಿ ಬೀಳುವ ದುರ್ದುಂಡಿ ಅಪ್ಪನ ಗುಡಿ ಮುಂದೆ ಹಚ್ಕೊಂಡ್ ಇದನ್ನ ಕುಣಿಸಿದಾರಲ್ಲ ಸೇಮ್ ಕಾಣಕೈತ್ರಿ ನೋಡ್ರಿ ನಿಮ್ಮನ್ನ ಮನೆ ಹೋಗಿದ್ರ ಮಾಮ ಮಾಮ ದುರ್ಗನಪ್ಪನ ಮುಂದೆ ಅಚ್ಚುಗುಚ್ಚು ಕುಣಿಸ್ಯಾರ ಅವಕ್ಕ ಕುಲ್ಲ ಬಿಟ್ಟಾರ ಯಾಕೋ ಕುಲ್ಲ ಬಿಟ್ಟಿಲ್ಲ ಇವತ್ತಿಂದ ನೀ ನನಗ ಅಣ್ಣ ಇದ್ದಂಗ ಆತ್ ಮತ್ತೇನ ಅಣ್ಣ ಅಂದಳಲ್ಲು ನನ್ನ ಕೊಂದ ಉಗುದಳಲ್ಲು ಅಣ್ಣ ಅಂದಳಲ್ಲು ನನಗ ಅಣ್ಣ ಅಂದಳಲ್ಲು ಅಣ್ಣ ಅಂದಳಲ್ಲು ಅಣ್ಣ ಕೊಂದ ಉಗುದಳಲ್ಲು ನಿನಗ ಅಣ್ಣ ಅಂದಳಲ್ಲು ಇನ್ನೇನು ಕೆಲಸ ನಿಂದು ಜಾವಾಗಿ ಏನಿಲ್ಲ ಮತ್ತ ಈಗ ನಮ್ಮ ಮಧ್ಯಾಹ್ನ ಹುರುಪಿನಾಗ ಅದಾನ ನೀ ಹುರುಪಿನಾಗ ಏನ್ ಮಾಡು ಪಟ್ನ ಹೋಗಿ ಮನ್ಯಾನವ್ರು ಎಲ್ಲಾರು ಹೆಣ್ ನೋಡ್ತಾರೋ ಮದುವೆ ಆಗಪ್ಪ ಆರಾಮೇರ ಇನ್ನೇನಿಲ್ಲ ಕಮಿಟರ್ ಯಾರು 90 ಒಟಿ ತಂದು ಕೊಡ್ತಾರೆ ಯಾರು ಅಲ್ಲಿ ಕುತ್ಕೊಂಡು ಸಿಗಾ ತಿನ್ಕೋದು ಕೊಡ್ಕೋದು ಕುಂತು ಬೈರಿ ನೀವು ಏನ್ ಬೇಕಾದ್ ಮಾಡೋ ಹೋಗಿ ಮಾರ ನೀ ಹಾ ಎಲ್ಲಿ ನೀವು ನೋಡ್ರದ ನಮಸ್ಕಾರ ಮಾವರ ಮಾವ ಅಲ್ಲ ಮಾವ ಇನ್ನ ಮದುವೆ ಆಗೈತಿ ಹಾ ಸಿಕ್ಕಲ್ಲಿ ಎಲ್ಲಾರ ಹಾದ್ಯಾಗ ಹೊಕ್ಕಾಕ ಮಾಡ್ಕೋತ ನಿಂತಿರಿ ಇಲ್ಲ ಮಾವ ಮನೆಗೆ ಬರ್ರಿ ನೀ ಹೇಳ್ದ ಮನೆಗೆ ಹೋಗ್ಕಣ ಹಾ ಬಾಗಲ್ ಹಾಕ್ತಾನ ಹಾಕ ಚಿಲ್ಕ ಹಾಕ್ತಾನ ಚಿಲಕ ಹಾಕಿ ಅದಕ್ಕೊಂದು ನಿನ್ ಕೊಂಡಿ ಸಿಗಿಸ್ತಾನ ನೀ ಛತ್ರಿಗೆ ಕೊಂಡಿ ಅಲ್ಲಿ ಹೋಗಿ ಕಿಶಿಂದ ಚಾಲು ಬ್ಯಾಡ ಸೌಂಡ್ ಬ್ಯಾಡ ಏನೋ ಮಾರ ಸೌಂಡ್ ಆಗೋಲ್ಲ ಒಮ್ಮೆ ಅಲ್ಲಿಂದ ಹಾಡ್ರ ಮಲಕ್ ಹಾಡ್ರಿ ರೈಟ್
ಆಯ್ಚನ್ನ ಮಾಲಕರು ಹೋದ್ರು ಶಾನೂರ್ ಬಾಯ ಮಾಲಕರು ಒಂದು ರೆಕಾರ್ಡ್ ಹೋಗೋದ್ರು ಇದ ತಂಡಿ ಒಳಗೆ ಇದ ತಂಡ್ಯಾಗ ಗಾವಾಗಲಿಲ್ಲ ಹಾಸಿಗೆ ಹಾಸ ಹಾಸಿಗೆ ಹಾಸ ಹಾಸಿಗೆ ಹೊರಗೆ ಹಾಸ ಹಾಸಿಗೆ ಹೊರಗೆಲ್ಲ ಸ್ವಲ್ಪ ಬೇರೆ ಕೆಲಸದ ಮೇಲೆ ನಾ ಬಿಜಿ ಇದ್ದೆ ಗೌಡ್ರೆ. ಅಂದರೆ ಅದಾವ ಎನ್ನ ಬೀಜಿ ಕೆಲಸನು ಗೌಡ್ರಿ, ನನಗೆ ಈಗ ಜೀವ ಬೆದರಿಕೆ ಇದೆ, ನೀವೇ ಕಾಪಾಡಬೇಕು ನನ್ನನ್ನು. ಸೂರ್ಯನಿಂದ ನಿನಗೆ ಅವನಾವು ಬರ್ತಾನೆ, ನಾನು ನಡ್ಕೊಳ್ತೇನೆ. ನಮ್ಮ ಮನೆತನವನ್ನು ಸಂಹಾರ ಮಾಡಿ ಈಗ ಇಬ್ಬರು ನಿಂತು ಕೇಕೆ ಹಾಕಿ ನುಗ್ಗುತ್ತಾ ಇದ್ದಾರೆ ಆ ಮಕ್ಕಳ. ಹೇಳು, ನನ್ನ ಅತ್ತಿಗೆ ಶೀಲಕ್ಕೆ ಕಾರಣರ ಯಾರು? ಏ ಕಣ್ಗ, ನಮ್ಮ ಮನೆತನೆಲ್ಲ ಸರ್ವನಾಶ ಮಾಡಿ ನೀವಿಬ್ಬರಿಗೆ ಸಂತೋಷದ ನಗುನಗ ನಿಂತಿರಲ್ಲ, ನನ್ನ ಅತ್ತಿಗೆ ಸಾವಿಗೆ ಕಾರಣರನ್ನು ಹೇಳ್ತಿರೋ ಇಲ್ಲ? ಅಂದರೆ ಏನು, ನಿನ್ನ ಅತ್ತಿಗೆ ಬಸುರೆ? ಇದೊಳ್ಳೆ ಆಶ್ಚರ್ಯ. ಯಾರಿಗೆ ಬಸುರಿದ್ದಾಳೆ? ಮಾಡುವ ಹೇಸಿ ಕೆಲಸ ಮಾಡಿ ಈಗ ಯಾರಿಗೆ ಬಸರಿದ್ದಾರಂತೆ ಆ ಮಗನೇ ಮುಗಿಯುತ್ತಾನೆ.
ನಮ್ಮೆಲ್ಲರೂ ಒಂದುಗೂಡಿಸಿದ ಗ್ರಾಮದ ಎಲ್ಲ ದೇವಾನ ದೇವತೆಗಳಿಗೂ ಹಾಗೂ ಗದಗಿನ ನನ್ನ ತಂದೆ ಪುಟ್ರಾಜ್ ಕವಿಗಳಿಗೂ ಹಾಗೂ ಏನು ಕೋಳದ ಸೌಂದರ್ಯ ಎಲ್ಲಮ್ಮ ತಾಯಿಗೂ ತುಪ್ಪದ ದೀಪವನ್ನು ಹಚ್ಚಿ ಮಂಗಳ ಪಾಡೋಣ. ಜಯ ಜಯ ಮಂಗಲ ಜಯ ಶುಭ ಮಂಗಲ ಜಯ ಜಯ ಮಂಗಲ ಜಯ ಶುಭ ಮಂಗಲ